ಶ್ರೀ ಮಹಾಗಣಾಧಿಪತಯೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಮಾತಾ ಚ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರಃ ಬಾಂಧವಾ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಪಂಪಾ ಮಹಾತ್ಮೆ 10ನೇ ಅಧ್ಯಾಯ. ಹರಮಿತ್ರ ವಿಮಲಾ ಸಂವಾದ. ಶಿವಪೂಜಾ ಮಹಿಮೆ. ನಮ್ರತೆ ಭಾವನೆಯಿಂದ ಕೂಡಿದ ವಿಮಲ ಪತಿ ಹರಮಿತ್ರನನ್ನು ಕುರಿತು ಕೇಳುತ್ತಾಳೆ. ಹಿಂದೆ ಯಾರು ಶಂಭುವಿನ ಪೂಜೆಯಿಂದ ಪುನೀತರಾದರು? ಯಾರಿಂದ ಹಿಂದೆ ಶಂಭುವಿನ ಪೂಜೆಯು ಆಚರಿಸಲ್ಪಟ್ಟಿತು? ಶಿವಪೂಜಾ ವಿಧಿಯ ಫಲದ ಬಗ್ಗೆ ವಿಸ್ತಾರವಾಗಿ ಹೇಳುವವನಾಗು. ಮಂಗಳೇ, ಕೇಳು. ನಿನ್ನೆದುರಿನಲ್ಲಿ ಶಂಭು ಸೇವೆಯ ಫಲವೇನೆಂದು ಹೇಳುತ್ತೇನೆ. ಶರ್ಮದಾ ಎಂಬ ಬ್ರಾಹ್ಮಣ ಸ್ತ್ರೀಯು ಪತಿವ್ರತೆಯಾಗಿದ್ದು ಪುತ್ರವತಿಯಾಗಿದ್ದರೂ ಕೂಡ ದುಃಖದಿಂದ ಕುಗ್ಗಿ ಹೋದಳು. ಹಾಗೂ ಶಾಂಡಿಲ್ಯ ಮುನಿಯನ್ನು ಶರಣು ಹೋಗಿ ಆ ಸತಿಯು ಆತನ ಕೃಪೆಯನ್ನು ಯಾಚಿಸಿದಳು. ಭಗವಾನರೇ, ನಿನ್ನ ದರ್ಶನ ಮಾತ್ರದಿಂದ ನಾನು ಕೃತೀರ್ಥಳಾಗಿದ್ದೇನೆ. ಈ ಇಬ್ಬರು ಕುಮಾರರು ನಿನ್ನನ್ನೇ ಶರಣು ಹೋಗಿದ್ದಾರೆ. ಈ ನನ್ನ ಮಗನು ಶುಚಿವ್ರತನೆಂಬ ಹೆಸರಿನಿಂದ ಕರೆಯಲ್ಪಟ್ಟಿರುವನು. ವಿಪ್ರನೇ ಇನ್ನು ಇವ ರಾಜಪುತ್ರನು. ಇವನಿಗೆ ಧರ್ಮಪುತ್ರನೆಂಬ ಹೆಸರು ನನ್ನಿಂದ ನೀಡಲ್ಪಟ್ಟಿತು. ಪೂಜ್ಯರೇ, ಭಗವಂತನ ಚರಣಕಿಂಕರರಾದ ನಿಮ್ಮ ಸೇವೆಗೆ ಈರುವರಿರುವರು ಸಿದ್ಧರಾದರು. ಇಲ್ಲಿಯವರೆಗೆ ಘೋರವಾದ ಸಂಸಾರ ಸಾಗದಲ್ಲಿ ಬಿದ್ದಿರುವ ಇವರನ್ನು ಉದ್ಧಾರ ಮಾಡು. ಆಕೆ ಅಮೃತ ಸದೃಶ ವಾಕ್ಯಗಳಿಂದ ಸಂಪ್ರೀತನಾದ ಮುನಿಪುಂಗವನು ಶಿವಾರಾಧನ ಮಂತ್ರವಿದ್ಯೆಯನ್ನು ಆ ಇಬ್ಬರು ಕುಮಾರರಿಗೆ ಉಪದೇಶ ಮಾಡಿದನು. ಮುಂದೆ ಉಪದಿಷ್ಟಿತರಾದ ಕುಮಾರ ವೀರ್ವರು ಹಾಗೆ ಆ ಬ್ರಾಹ್ಮಣಿಯು ಸಭಾ ಶಂಭು ದೀಕ್ಷೆಯನ್ನು ಪಡೆದವಳಾಗಿ ಶಿವನ ಅನುಗ್ರಹದಿಂದ ಮಹೇಶ್ವರನ ಭಕ್ತರಾದ ಅವರು ಆ ಗೌರವ ದಶೆಯಿಂದ ಎಲ್ಲರಿಗೂ ವಂದನೀಯರಾದರು. ದೇವಿಯೇ, ನೀನೂ ಈ ಉತ್ತಮವಾದ ವ್ರತವನ್ನು ವೇದೋಕ್ತ ವಿಧಿಯಿಂದ ಮಾಡು. ಶಾಂಡಿನ್ಯ ಮುನಿಯ ಇಂಥ ಮಾತನ್ನು ಕೇಳಿದ ಬ್ರಾಹ್ಮಣ ಪತ್ನಿಯು ಆತನಿಗೆ ವಂದಿಸಿ ಮಕ್ಕಳಿಬ್ಬರನ್ನು ಕರೆದುಕೊಂಡು ಅವರನ್ನು ಶಿವಮಂದಿರಕ್ಕೆ ಹೋದರು. ಅಂದಿನಿಂದ ಆ ಇಬ್ಬರು ಬಾಲಕರು ಮುನಿಯ ಉಪದೇಶವನ್ನು ಅನುಸರಿಸಿ ಪ್ರದೋಷ ಕಾಲದಲ್ಲಿ ಪಾರ್ವತೀ ರಮಣ ಪೂಜೆಯನ್ನು ಪ್ರಾಮಾಣಿಕವಾಗಿ ಮಾಡುತ್ತಿದ್ದರು. ಈ ರೀತಿಯಲ್ಲಿ ಮಹಾದೇವನನ್ನು ಬ್ರಾಹ್ಮಣ ಕುಮಾರನು ಹಾಗೂ ರಾಜಕುಮಾರನು ಪೂಜೆ ಮಾಡುತ್ತಿರುವಲ್ಲಿ ಅವರೀರುವರ ಜೀವನದಲ್ಲಿ 4 ತಿಂಗಳ ಅವಧಿಯು ಸುಖವಾಗಿ ಕಳೆದು ಹೋಯಿತು. ಒಮ್ಮೆ ದ್ವಿಜನಂದನನು ರಾಜನ ಮಗನಿಲ್ಲದೆ ಸ್ನಾನ ಮಾಡಲೆಂದು ನದಿ ತೀರಕ್ಕೆ ಹೋಗಿ ಅಲ್ಲಿ ಬಹಳ ಲೀಲಾ ವಿನೋದವಾಗಿ ಸಂಚರಿಸುತ್ತಾ ಇದ್ದನು. ಆ ಕೆಸರಿನಿಂದ ಬಿಡಿಸಲಾಗದಂತೆ ಇದ್ದ, ಕೆಸರಿಗೂ ಕಲಸಕ್ಕೂ ನಡುವೆ ಸ್ವಲ್ಪವೂ ಇಲ್ಲದಂತೆ ಇದ್ದ ಸ್ಥೂಲವಾದ ಕೊಡವೊಂದು ಅಲ್ಲಿ ಇಡಲ್ಪಟ್ಟಂತೆ ಪ್ರಖರವಾಗಿ ಹೊಳೆಯುತ್ತಿದ್ದನ್ನು ಅವನು ಕಂಡನು. ಅದನ್ನು ಕಂಡು ಒಮ್ಮೆಲೆ ಹತ್ತಿರ ಹೋಗಿ ಸಂತೋಷ, ಕುತೂಹಲ, ಆಶ್ಚರ್ಯ, ಗಾಬರಿಯಿಂದ ವಿವಿಧ ಭಾವನೆಗಳು ಒಮ್ಮೆಲೆ ತಲೆದೂರಿದಾಗ ಅದೃಷ್ಟವಶದಿಂದ ದೊರಕಿತೆಂದು ಬಗೆದು ತೆಗೆದುಕೊಂಡು ತಲೆಯ ಮೇಲಿಟ್ಟುಕೊಂಡು ಸಂಶಯ ಸಹಿತನಾಗಿ ನದಿ ತೀರದಲ್ಲಿ ಸ್ಥಾಪಿತವಾಗಿದ್ದ ಕಳಸವನ್ನು ಬಲಪ್ರಯೋಗ ಮಾಡಿ ಎತ್ತುಕೊಂಡು ಮನೆಗೆ ತಂದಿರಿಸಿ ಮನೆಯೊಳಗೆ ತಾಯಿಯೊಡನೆ ಸಂಭಾಷಣೆ ನಡೆಸಿದನು. ಶುಚಿವ್ರತನ ಹೇಳುತ್ತಾನೆ, ಮಾತೆ, ಇದನ್ನು ನೋಡು. ಗಿರಿಜಾಪತಿ ಅನುಗ್ರಹವಿದು. ಕರುಣಾತ್ಮನಾದ ಶಿವನು ಕುಂಭರೂಪದಿಂದ ತನ್ನ ಕೃಪೆಯನ್ನು ಪ್ರಕಟಪಡಿಸಿರುವನು. ಆ ಸಾಧ್ವಿ ವಿಸ್ಮಿತಳಾಗಿ ರಾಜಪುತ್ರನನ್ನು ಕರೆದು ತನ್ನ ಪುತ್ರನಿಗೆ ಉದ್ದೇಶಿಸಿ ಹೇಳಿದಳು. ಶಿವಾರ್ಚನೆಯನ್ನು ಮಾನ್ಯ ಮಾಡಿ ಸಂತೋಷ ಪಡುತ್ತಾ ಇದ್ದಳು. ಮಕ್ಕಳೇ, ನೀವಿಬ್ಬರೂ ನನ್ನ ಮಾತನ್ನು ಕೇಳಿ. ಈ ನಿಧಾನ ಕಳಸವು ಸಾವಿರಾರು ಜೀವರತ್ನಗಳಿಂದ ಶೋಭಿತವಾಗಿ ಸಾವಿರಾರು ವರ್ಷಗಳವರೆಗೆ ಉಪಭೋಗಿಸಲು ಅನುಕೂಲ ನೀಡುತ್ತಿದೆ. ನನ್ನ ಶಾಸನವನ್ನು ಗೌರವಿಸಿ ಸಮವಾಗಿ ವಿಭಾಗ ಮಾಡಿ ತೆಗೆದುಕೊಳ್ಳಿ ಎಂದು ಮಾತನ್ನು ತಾಯಿಯಿಂದ ಕೇಳಿ ಬ್ರಾಹ್ಮಣ ಸುತನು ಸಂತೋಷಪಟ್ಟನು. ರಾಜಪುತ್ರ ಶಂಕರಾಚಾರ್ಯನೇ ಎಲ್ಲಿಯೇ ನಂಬಿಕೆ ಇತ್ತವನಾಗಿ ಆಕೆಯನ್ನು ಕುರಿತು ಹೇಳಿದನು. ಧರ್ಮಪುತ್ರನು ಹೇಳುತ್ತಾನೆ, ತಾಯೇ, ನಿನ್ನ ಮಗನ ಸುಕೃತದಿಂದ ಮಾತ್ರವೇ ಶಂಕರನ ಅರ್ಚನೆ ಮತ್ತು ಈ ಸಂಪತ್ತು ನನಗೆ ಬಂದಿರುವುದು. ನಾನು ವಿಭಜನೆ ಮಾಡಿ ಧನಸಂಚಯವನ್ನು ಸ್ವೀಕರಿಸಲು ಇಚ್ಛಿಸುವುದಿಲ್ಲ. ತನ್ನ ಸತ್ಕರ್ಮದಿಂದ ಗಳಿಸಿದ್ದನ್ನು ಅವನು ತಾನು ಮಾತ್ರವೇ ಭೋಗಿಸಲಿ. ಅದೇ ಭಗವಾನ ಈಶನು ನನ್ನಲ್ಲಿ ಕೃಪೆಯನ್ನು ತೋರಿಸುತ್ತಾನೆ ಎಂದು ಶಂಭುವಿನ ಪೂಜೆಯನ್ನು ಮತ್ತೆ ಇನ್ನಷ್ಟು ಸಂತೋಷದಿಂದ ಮಾಡುತ್ತಾ ಇದ್ದನು.
ಅದೇ ಮನೆಯಲ್ಲಿ ಅವರಿಬ್ಬರೂ ಒಂದು ವರ್ಷ ಕಳೆದರು. ಮುಂದೆ ಒಂದು ದಿನ ರಾಜಪುತ್ರನು ಆ ಬ್ರಾಹ್ಮಣ ಪುತ್ರನೊಡನೆ ವಸಂತಕಾಲ ಬಂದಾಗ ಬ್ರಾಹ್ಮಣ ಪುತ್ರನು ಹಾಗೂ ರಾಜಪುತ್ರನು ಕೂಡಿ ಕಾಡಿನ ಪ್ರದೇಶದಲ್ಲಿ ವಿಹರಿಸುತ್ತಾ ಇದ್ದರು. ಮುಂದೆ ದೂರ ದೂರಕ್ಕೆ ಹೋದರು. ಅವರು ಯಾವುದೇ ಕಾಡಿನಲ್ಲಿ ಪ್ರವೇಶಿಸಿದರು. ಅವರು 100 ಗಂಧರ್ವ ಕನ್ಯೆಯರು ಆಟವಾಡುವುದನ್ನು ನೋಡಿದರು. ಅವರೆಲ್ಲರೂ ಸುಂದರಿಯರಿದ್ದು ಮನೋಹರವಾಗಿ ವಿಹರಿಸುತ್ತಾ ಇದ್ದರು. ಬ್ರಾಹ್ಮಣ ಸೂನುವು ಅದನ್ನು ದೂರದಿಂದಲೇ ನೋಡಿ ರಾಜಶ್ರೇಷ್ಠರನ್ನು ಕುರಿತು ಹೇಳಿದನು, ಇಲ್ಲಿಂದ ಮುಂದೆ ಹೋಗುವುದು ಬೇಡ. ಮುಂದೆ ಸ್ತ್ರೀಯರು ವಿಹಾರ ಮಾಡುತ್ತಿದ್ದಾರೆ. ಒಂದು ವೇಳೆ ನಿನ್ನ ಇಚ್ಛೆಯು ಸೌಖ್ಯದಿಂದ ಇರಬೇಕು ಎಂದಿದ್ದರೆ ಸ್ತ್ರೀಯರಿಂದ ಬಹಳ ದೂರದಲ್ಲಿ ನಿಲ್ಲಬೇಕು. ಪರಿಶುದ್ಧ ಬುದ್ಧಿಯುಳ್ಳವರು, ಒಳ್ಳೆಯ ಉದ್ದೇಶವುಳ್ಳವರು ಸ್ತ್ರೀಯರ ಸನ್ನಿಧಾನವನ್ನು ತ್ಯಾಗ ಮಾಡುತ್ತಾರೆ. ಇವರು ಧನದಿಂದಲೋ ತಾರುಣ್ಯದಿಂದಲೋ ಮದಿಸಿದವರಾಗಿ ಮೋಹ ಮಾಡುವುದನ್ನು ಮನಸ್ಸಿನಲ್ಲಿ ಹಿಡಿದಿಟ್ಟುಕೊಂಡಿರುತ್ತಾರೆ. ಜನರನ್ನು ತಮ್ಮ ನೋಟದಿಂದಲೇ ಮಾತಿನ ಮೂಲಕವೂ ಜಾಣೆಯರಾದ ಇವರು ಭ್ರಮಾಧೀನರನ್ನಾಗಿ ಮಾಡುತ್ತಾರೆ. ಆದ್ದರಿಂದ ಸ್ತ್ರೀಯರ ಸಹವಾಸವನ್ನು, ಅವರೊಡನೆ ಮಾತನಾಡುವುದನ್ನು ಸಹ ಪರಿತ್ಯಾಗ ಮಾಡಬೇಕು. ಮಾನವನು ಸ್ತ್ರೀಯರೊಡನೆ ಸಂಗ ಮಾಡಿದ ಮಾತ್ರದಿಂದ ಮರಣವನ್ನಪ್ಪುತ್ತಾನೆ. ಅದರಲ್ಲೂ ವಿಶೇಷವಾಗಿ ತನ್ನ ಧರ್ಮಾಚರಣೆಯಲ್ಲಿ ತೊಡಗಿದ ವಿದ್ವಾಂಸನಾದ ಬ್ರಹ್ಮಚಾರಿಯು. ಆದ್ದರಿಂದ ಹರಿಣಾಕ್ಷಿಯರ ಕ್ರೀಡಾ ಸ್ಥಾನಕ್ಕೆ ಹೋಗಲು ನಾನು ಉತ್ಸುಕನಾಗಿಲ್ಲ ಎಂದು ಹೇಳಿದವನೇ ದ್ವಿಜಪುತ್ರನು ದೂರದಲ್ಲಿಯೇ ಇದ್ದು ಅಲ್ಲಿಂದ ಹಿಂದಿರುಗಿದನು. ಮುಂದೆ ಆ ರಾಜಕುಮಾರನಾದರೋ ಕುತೂಹಲದಿಂದ ಆವೃತನಾದ ಮನಸ್ಸುಳ್ಳವನಾಗಿ ವಿಹಾರ ಸ್ಥಾನದ ಕಡೆಗೆ ಅವರೀರ್ವರ ನಡುವೆ ಈರ್ವನೋರ್ವನೇ ಏಕಾಂಗಿಯಾಗಿ ಹೋದನು. ಅಲ್ಲಿ ಗಂಧರ್ವ ಕನ್ಯೆಯರ ಮಧ್ಯೆ ಯಾವ ಓರ್ವ ಸುಂದರನಾಗಿಯೂ ರಾಜಪುತ್ರನ ನೋಡಿದಳೋ ಆಗ ಮನಸ್ಸಿನಲ್ಲಿಯೇ ಚಿಂತಿಸುತ್ತಾ ಇದ್ದಳು. ಅಹೋ, ಯಾರೀತನು? ದಷ್ಟಪುಷ್ಟನಾಗಿ ತಾರುಣ್ಯವುಳ್ಳ ಸರ್ವಾಂಗ ಸುಂದರನು, ಮದಿಸಿದ ಆನೆಯ ನಡೆಗೆಯುಳ್ಳ ಲಾವಣ್ಯದ ಅಮೃತ ಕಡನಂತಿರುವನಲ್ಲ. ತುಂಟಾಡ ತುಂಬಿದ ವಿಶಾಲ ನೇತ್ರನು, ಮಧುರವಾದ ನಗೆಯಿಂದ ಆಕರ್ಷಿಸುವ ಮನ್ಮಥನ ಸಮವಾದ ರೂಪ ಸಂಪತ್ತಿರುವ ಲಕ್ಷಣಯುತನಾದ ಸುಕುಮಾರನಿರುವನು. ಈಗ ಆಶ್ಚರ್ಯಗೊಂಡ ಬಾಲೆಯು ದೂರದಿಂದಲೇ ರಾಜಕುಮಾರನ ನೋಡಿ ತನ್ನ ಎಲ್ಲ ಸಖಿಯರನ್ನು ಕರೆದು ಇಂತು ಮಾತನಾಡಿದಳು. ಎಲೆಯ ಗೆಳತಿಯರೇ, ಇಲ್ಲಿಂದ ಆನದ ದೂರದಲ್ಲಿ ಒಂದು ಉತ್ತಮವಾದವನವಿರುವುದು. ವಿಚಿತ್ರವಾದ ಸಂಪಿಗೆ, ಅಶೋಕ, ಪುನ್ನಾಗ, ಬಕುಳ ಪುಷ್ಪಗಳನ್ನು ತುಂಬಿಕೊಂಡಿರುವುದು. ಅಲ್ಲಿಗೆ ಹೋಗಿ ಎಲ್ಲ ಮರಗಳಿಂದಲೂ ಯಥೇಷ್ಟವಾಗಿ ಹೂಗಳನ್ನು ಕೊಯ್ದು ನೀವು ಮತ್ತೆ ಇಲ್ಲಿಗೆ ಬನ್ನಿರಿ. ಅಲ್ಲಿಯವರೆಗೂ ನಾನು ಇಲ್ಲಿಯೇ ಇರುತ್ತೇನೆ. ಆದೇಶವನ್ನು ಪಡೆದ ಆ ಸಖಿಯರು ಗುಂಪು ಕಾಡಿನೊಳಗೆ ಪ್ರವೇಶ ಮಾಡಿದರು. ಅಲ್ಲಿಯೇ ನಿಂತಿದ್ದ ಆ ಗಂಧರ್ವ ಜಾತಿಯು ರಾಜಕುಮಾರನಿಗೆ ದೃಷ್ಟಿಯನ್ನು ಇರಿಸಿದ್ದಳು. ಆ ಕೃಷಾಂಗಿಣಿಯು, ನವತರಣಿಯು, ಸೌಂದರ್ಯವಾದ ಸಂಪತ್ಭರಿತನಾದ ತಿಲೋತ್ತಮೆಯಾದ ಆಕೆಯು ಕುತೂಹಲದಿಂದ ತೆರೆದ ನಯನಗಳ ರಾಜಕುಮಾರನಲ್ಲಿಗೆ ಐತಂದು ದೈವಯೋಗವೆಂಬಂತೆ ಮನ್ಮಥನ ಕಾಮಬಾಣಗಳ ಹೊಡೆತ ನೋವನ್ನು ಅನುಭವಿಸಿದನು. ಆ ಗಂಧರ್ವ ಕನ್ಯೆಯು ಕೂಡ ಹತ್ತಿರ ಬಂದ ರಾಜಪುತ್ರನಿಗೆ ಎದ್ದು ಉತ್ಸಾಹಭರದಿಂದ ಅವನಿಗೆ ಚಿಗುರುಗಳಿಗೆ ಮೆತ್ತನೆ ಆಸನವನ್ನು ನೀಡಿದಳು. ಉಪಚರಿತನಾಗಿ ಆಸೀನನಾದ ಅವನನ್ನು ಬಡನಡುವುಳ್ಳ ಆ ಕನ್ಯೆಯ ರೂಪ ಗುಣಗಳಿಂದ ಅಪಹೃತಳಾಗಿ ವ್ಯಾಕುಲಿತ ಇಂದ್ರಿಯಗಳುಳ್ಳವಳಾಗಿ, ಕಮಲನೇತನೇ, ನೀನು ಯಾರು? ಯಾವ ದೇಶದಿಂದ ಬಂದಿರುವೆ? ಇಲ್ಲಿಗೆ ಆಗಮಿಸಿರುವೆ? ಯಾರ ಮಗನು ಎಂದು ಪ್ರೀತಿಯಿಂದ ಪ್ರಶ್ನಿಸಲಾಗಿ, ಆಗ ತಂದೆ ತಾಯಿಗಳನ್ನು ಕಳೆದುಕೊಂಡ ವಿದರ್ಭ ದೇಶದ ರಾಜಪುತ್ರರು, ಶತ್ರುಗಳಿಂದ ಅಪಹೃತವಾಯಿತು ರಾಜ್ಯ, ಇಂಥವನ್ ನಾನೆಂದು ತಿಳಿಯಿ ಭಾಮಿಯೇ. ರಾಜಕುಮಾರನು ಮತ್ತೆ ಅವಳನ್ನು ಎಲ್ಲ ಭಾವದಿಂದಲೂ ಪ್ರಶ್ನಿಸಿದನು. ನೀನು ಯಾರ ಸುಂದರಾಂಗಿ ಮತ್ತು ಎಲ್ಲಿ ಏನು ಕೆಲಸ ನಿನಗೆ? ಯಾರ ಮಗಳು? ಹೃದಯದಲ್ಲಿ ಏನು ಧ್ಯಾನಿಸಿವೆ? ಆಗ ವಿದ್ರವಿಕನೆಂಬವರು ಗಂಧರ್ವರ ಕುಲಾಗ್ರಣಿಯು, ನಾನು ಆತನ ಮಗಳು, ಅಶ್ರುಮಿತಾ ಎಂಬ ಹೆಸರು. ಬರುತ್ತಿದ್ದ ನಿನ್ನನ್ನು ಕಂಡು ನಾನು ನಿನ್ನೊಡನೆ ಮಾತನಾಡುವ ಆ ನೆಪವುಳ್ಳವಳಾಗಿ ಗೆಳತಿಯರನ್ನು ತ್ಯಜಿಸಿ ನಾನೊಬ್ಬಳೇ ಈ ಮಹಾವನದಲ್ಲಿ ಉಳಿದಿರುವೆ. ಎಲ್ಲ ಸಂಗೀತ ವಿದ್ಯೆಗಳಲ್ಲಿ ಬೇರಾರೂ ನನಗೆ ಸಮವಿಲ್ಲ. ನಾನು ಎಲ್ಲ ಕಲೆಗಳನ್ನು ಅರಿತವಳು, ಹಾಗೆಯೇ ನಿನ್ನಿಂದ ಆಕರ್ಷಲ್ಪಟ್ಟಿರುವೆ. ಹೀಗೆ ಗಂಧರ್ವ ಕನ್ಯೆಯವನೊಡನೆ ಸಂಭಾಷಿಸಿ ಪ್ರೇಮಾಲಾಪದಲ್ಲಿ ಮುಳುಗಿದರು. ಆಗ ಮುತ್ತಿನ ಹಾರವೊಂದು ಅವನಿಗೆ ಕಂಡಿತು. ಆ ಅದ್ಭುತವಾದ ಹಾರವನ್ನು ತೆಗೆದುಕೊಂಡು ಅವನು ಅವಳಲ್ಲಿ ಅತಿ ವಿಚಲಿತನಾಗಿ ಒಳಗೆ ಅತ್ಯಂತ ಹರ್ಷಚಿತ್ತನಾಗಿ ರಾಜಪುತ್ರನು ಹೀಗೆ ಹೇಳಿದನು. ಸಾಧ್ವಿಯೇ, ನಿನ್ನಿಂದ ಸತ್ಯವೇ ಹೇಳಲ್ಪಟ್ಟಿತು. ಆದರೂ ಒಂದು ಮಾತನ್ನು ಹೇಳುತ್ತೇನೆ. ರಾಜ್ಯವನ್ನು ಬಿಟ್ಟು ತನ್ನದೇ ನೆಲೆಯಿಲ್ಲದಿರುವ ನನ್ನನ್ನು ಪ್ರಿಯೇ ಹೇಗೆ ತಾನೇ ಮದುವೆ ಆಗುವೆ? ತಂದೆಯಿಂದ ರಕ್ಷಿತಳಾಗಿರುವ ಬಾಲೆಯಾದ ನೀನು ತಂದೆಯ ಅನುಶಾಸನವನ್ನು ಉಲ್ಲಂಘಿಸಿ ಸ್ವಚ್ಛಂದವಾಗಿ ನಡೆಯಲು ಅಥವಾ ಮೌಢ್ಯದಿಂದ ಹೇಳಲು ತಾನೇ ಹೇಗೆ ಯೋಗ್ಯಳಿರುವೆ?
ಆಗ ಅವನ ಮಾತನ್ನು ಕೇಳಿದ ಶುಚಿಸ್ಮೃತಿಯು ಅವನನ್ನು ಉದ್ದೇಶಿಸಿ ಹೇಳುತ್ತಾಳೆ, ಹಾಗೆಯೇ ಆಗಲಿ, ಅವಶ್ಯವಾಗಿ ಒಂದು ಕೌತುಕವನ್ನು ನಡೆಸುವೆ. ಪ್ರೀತಮ, ನಿನ್ನ ಮನೆಗೆ ಹೋಗು. ನಾಳಿದ್ದು ಬೆಳಗ್ಗೆ ಮತ್ತು ಇಲ್ಲಿಗೆ ಬಾ. ಕೆಲಸವಿದೆ, ಇಲ್ಲದಿದ್ದರೆ ಕ್ಷಮೆಯೇ ಇರುವುದಿಲ್ಲ. ಹೀಗೆಂದು ಹೇಳಿ ಆಕೆಯು ಪ್ರೀತಮನಾದ ರಾಜಕುಮಾರನ ವಿದಾಯ ಹೇಳಿದಳು. ಆ ಸುಂದರಾಂಗಿ ಹೋಗುತ್ತಿದ್ದಂತೆ ಆ ರಾಜಕುಮಾರನ ಸಹ ಹೊರಟನು. ಬಹಳ ಸಂತೋಷದಿಂದ ದ್ವಿಜಪುತ್ರನ ಸನ್ನಿಧಿಗೆ ಬಂದು ಎಲ್ಲ ವೃತ್ತಾಂತವನ್ನು ಅವನಿಗೆ ಹೇಳಿ ಮತ್ತೆ ಅವನ ಜೊತೆಯಲ್ಲಿಯೇ ತನ್ನ ಮನೆಗೆ ಹಿಂದಿರುಗಿದನು. ಮತ್ತೆ ಬ್ರಾಹ್ಮಣ ಪತ್ನಿಯನ್ನು ಸಂತೋಷಪಡಿಸಿದ ರಾಜಕುಮಾರನು 2ನೇ ದಿನದಿಂದ ವಿಪ್ರಕುಮಾರನೊಡನೆ ಆ ಕಾಡಿಗೆ ಹೋದನು. ಆಗ ಆ ಕನ್ಯೆಯು ಸೂಚಿಸಲ್ಪಟ್ಟ ಪ್ರದೇಶವನ್ನು ತಲುಪಿ ಮಗಳ ಜೊತೆಯಲ್ಲಿಯೇ ಬಂದಿದ್ದ ಗಂಧರ್ವ ರಾಜನನ್ನೂ ನೋಡಿದನು. ಆಗ ರಾಜಪುತ್ರನ ಉದ್ದೇಶಿಸಿ ಅವರ ತಂದೆ ಹೀಗೆ ಹೇಳುತ್ತಾನೆ, ರಾಜಕುಮಾರನೇ, ಹಿಂದಿನ ದಿನ ನಾನು ಕೈಲಾಸಕ್ಕೆ ಹೋಗಿದ್ದೆನು. ಅಲ್ಲಿ ಪಾರ್ವತಿ ಸಹಿತವಾದ ಸ್ವಾಮಿ ಮಹಾದೇವನ ನೋಡಿದ್ದೇನೆ. ಆ ದೇವೇಶ್ವರನ ಸ್ವರ್ಗ ದೇವತೆಗಳೆಲ್ಲ ಸಮ್ಮುಖಕ್ಕೆ ನನ್ನ ಕರೆಸಿ ಕರುಣಾಮೃತ ಸಾಗರನಾದ ಭಗವಾನನ ಅಪ್ಪಣೆ ಮಾಡಿದ್ದಾನೆ. ಧರ್ಮಗುಪ್ತನೆಂದು ಕರೆಯಲ್ಪಡುವ ರಾಜಕುಮಾರನೋರ್ವನು ಭೂತಳದಲ್ಲಿ ಇದ್ದಾನೆ. ದರಿದ್ರನಾದ ರಾಜ್ಯವನ್ನು ಕಳೆದುಕೊಂಡು ದರಿದ್ರನಾಗಿ ಬಂಧುಗಳಿಂದ ಶತ್ರುಗಳಿಂದ ವಂಚಿತನಾಗಿದ್ದಾನೆ. ಆ ಬಾಲಕನು ಗುರುವಾಕ್ಯದಿಂದ ಸದಾಕಾಲ ನನ್ನ ಅರ್ಚನೆಯಲ್ಲೇ ನಿರತನಾಗಿದ್ದಾನೆ. ಈಗ ಆತನ ಪಿತೃಗಳೆಲ್ಲರೂ ಆತನ ಪ್ರಭಾವದಿಂದ ನನ್ನನ್ನು ಸೇರಿದ್ದಾರೆ. ಗಂಧರ್ವೋತ್ತಮನೇ, ನೀನು ಕೂಡ ಅವನಿಗೆ ಸಹಾಯ ಮಾಡು. ಅವನ ಶತ್ರುಗಳ ಸಂಹಾರಕ್ಕಾಗಿ ತನ್ನ ರಾಜ್ಯದಲ್ಲಿ ಅವನನ್ನು ಸ್ಥಿತವಾಗಿರುವಂತೆ ಮಾಡು. ಹೀಗೆ ಈಶ್ವರನ ಆಜ್ಞೆಯನ್ನು ಮಾಡಲ್ಪಟ್ಟು ನಾನು ಬಂದಿರುವೆ. ಕರುಣಾಮಯ್ಯಾದ ಶಂಕರನು ಈ ನಿಯೋಗವನ್ನು ನನಗೆ ಒಪ್ಪಿಸಿದ್ದಾನೆ. ಆದ್ದರಿಂದ ಈ ಕನ್ಯೆಯನ್ನು ನಿನಗೆ ವಿವಾಹ ಮಾಡಿಕೊಡುತ್ತೇನೆ. ನೀನು ರಾಜ್ಯ ಪದವಿಯಲ್ಲಿದ್ದು ಈಕೆಯಿಂದ ಈಪ್ಸಿತ ಭೋಗಗಳನ್ನು ಅನುಭವಿಸು. ಹೀಗೆ ಗಂಧರ್ವರಾಜನು ನೃಪನಂದನನ್ನು ಮಾತನಾಡಿಸಿ ಅದೇ ವನ ಪ್ರದೇಶ ತನ್ನ ಮಗಳ ಪಾಣಿಗ್ರಹವನ್ನು ಅವನೊಂದಿಗೆ ಮಾಡಿದನು. ಅವನಿಗೆ ಬಹಳ ಉಜ್ವಲ ಪ್ರಕಾಶಿಸಿದ ದೊಡ್ಡ ಗಾತ್ರ ರತ್ನಗಳನ್ನು, ಚಂದ್ರಕಾಂತಿಯಿಂದ ಹೊಳೆಯುತ್ತಿದ್ದ ಚೂಡಾಮಣಿಯನ್ನು ಮತ್ತು ಪ್ರಕಾಶಮಾನವಾಗಿದ್ದ ಮುಕ್ತಾಹಾರಗಳನ್ನು ನೀಡಿದನು. ಸಹಸ್ರ ರಥಗಳು, ಸಾವಿರಾರು ಮಂತ್ರಾಸ್ತ್ರಗಳು ಮತ್ತು ಬತ್ತಳಿಕೆ ಅಕ್ಷಯವಾದ ಬಾಣಗಳು ನೀಡಿದನು. ಇಷ್ಟಾಪೂರ್ತಿ ಮಾಡುವ ಹೆಂಡತಿಗಳಿಗೆ ತನ್ನ ಐಶ್ವರ್ಯ ಸಂತೋಷನ ಅನುಭವಿಸುತ್ತಾ ಇದ್ದನು. ಗಂಧರ್ವರಾಜನು ವಿಮಾನಕ್ಕೆ ಸ್ವರ್ಗಕ್ಕೆ ಹೋದನು. ಶತ್ರು ಸೈನ್ಯವನ್ನು ನಿಶ್ಚೇಷಗೊಳಿಸಿ ತನ್ನ ರಾಜ್ಯವನ್ನು ಪ್ರವೇಶ ಮಾಡಿದನು. ಅನಂತರ ಸಚಿವರಿಂದ, ವಿಪ್ರರಿಂದ ಮತ್ತಿತರ ಉತ್ತಮರಿಂದ ರಾಜ್ಯಾಭಿಷೇಕ ಮಾಡಲ್ಪಟ್ಟನು. ರತ್ನ ಸಿಂಹಾಸನದ ಕುಳಿತು ರಾಜ್ಯಭಾರವನ್ನು ಮಾಡಿದನು. ಆಕೆಯೇ ಆತನ ತಾಯಿಯಾಗಿದ್ದಳು. ಆ ಬ್ರಾಹ್ಮಣ ಪುತ್ರನು ಅವನ ಸಹೋದರನಾಗಿದ್ದನು. ಗಂಧರ್ವನ ಮಗಳ ಹೆಂಡತಿಯಾದಳು. ಅವನು ವಿದರ್ಭದ ಅಧಿಪತಿಯಾದನು. ಗಿರೀಶನನ್ನು ಆರಾಧ್ಯ ದೈವವಾಗಿ ಸ್ವೀಕರಿಸಿ ಧರ್ಮಗುಪ್ತನು ರಾಜನಾದನು. ಹೀಗೆಯೇ ಅನ್ಯರು ಸಹ ಗಿರಿಜಾಪತಿಯನ್ನು ಭಕ್ತಿಯಿಂದ ಆರಾಧಿಸಿ ಅವರು ಅನೇಕ ವರಗಳನ್ನು ಪಡೆದಿದ್ದಾರೆ. ಈಪ್ಸಿದ ಕಾಮನೆಗಳನ್ನು ಪಡೆಯುತ್ತಾರೆ. ಯಾರು ದುರ್ಲಭವಾದ ಮನುಷ್ಯ ಶರೀರವನ್ನು ಪಡೆದು ಪರಮೇಶ್ವರನ ಪಾದಪೂಜೆ ವಿಧಾನವನ್ನು ಅನುಸರಿಸಿ ಆಚರಿಸುತ್ತಾರೋ ಅವರು ನಿಜವಾಗಿಯೂ ಧನ್ಯರು, ಪುಣ್ಯ ಪುರುಷರು, 3 ಲೋಕಗಳನ್ನು ಗೆದ್ದವರು. ಏಕೆಂದರೆ ಅಂಥವರ ಪಾದಕಮಲಗಳ ರೇಣುವಿನಿಂದ ಭುವನವೇ ಪಾವನವಾಗುತ್ತದೆ. ಇದು ಶ್ರೀ ಸ್ಕಾಂದ ಪುರಾಣದ ಹೇಮಕೂಟ ಖಂಡದ ಪಂಪಾ ಮಹಾತ್ಮೆಯಲ್ಲಿ ಹರಮಿತ್ರ ವಿಮಲಾ ಸಂವಾದದ ಶಿವಪೂಜಾ ಮಹಾತ್ಮ್ಯ ಕಥನ ಎಂಬ ಹೆಸರಿನ 10ನೆಯ ಅಧ್ಯಾಯವು ಪರಿಪೂರ್ಣವಾಗುತ್ತೆ. ವ್ಯಾಖ್ಯಾತ ನಿಮ್ಮ ಪ್ರೀತಿಯ ಮಿತ್ರ ನಿವೃತ್ತ ನಾಗಭೂಷಣ ಶರ್ಮಾ. 7483229249. ಹರ ಹರ ಶಂಕರ, ಜೈ ಜೈ ಶಂಕರ.